ವಿದ್ಯಾರ್ಥಿಗಳೇ, ಇದು ಡಿಟರ್ಮಿನೆಂಟ್ಸ್ ಪಾರ್ಟ್ 1. ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ನೀವು ಮ್ಯಾಟ್ರಿಸಸ್ ಅಧ್ಯಾಯದ ಮೇಲೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಈ ಅವಧಿಯ ವಿಡಿಯೋದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಈ ಬಗ್ಗೆ ಕಾನ್ಸೆಪ್ಟ್ಸ್ ಮತ್ತು ಡೆಫಿನೇಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಡಿಟರ್ಮಿನೆಂಟ್ಸ್ ಚಾಪ್ಟರ್ನಲ್ಲಿ ನಾವು ಏನೇನು ಕಲಿತಿದ್ವಿ? ಡಿಟರ್ಮಿನೆಂಟ್ಸ್, ಇಂಟ್ರಡಕ್ಷನ್, ಕಾನ್ಸೆಪ್ಟ್ಸ್ ಈ ಬಗ್ಗೆ, ಅಂದರೆ ಡೆಫಿನೇಷನ್ ಮತ್ತು ಅದರ ಮೇಲಿನ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೆ ಡಿಟರ್ಮಿನೆಂಟ್ ಆಫ್ ಆರ್ಡರ್ 1, 2 and 3 ಈ ಅಧ್ಯಾಯದ ಮೇಲೆ ನಾವು ಕಲಿತುಕೊಳ್ಳಬಹುದು. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಆರ್ಡರ್ 1 ಅಂದ್ರೆ ಏನು, 2 ಅಂದ್ರೆ ಏನು, 3 ಅಂದ್ರೆ ಏನು ಅಂತ. ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಏರಿಯಾ ಆಫ್ ಎ ಟ್ರಯಾಂಗಲ್. 3 ವರ್ಟಿಸಸ್ ಇದ್ರೆ x1 y1 x2 y2 ಮತ್ತು x3 y3 ಅನ್ನುವಂಥ 3 ವರ್ಟಿಸಸ್ ಆಫ್ ಎ ಟ್ರಯಾಂಗಲ್ ಇದ್ರೆ ಏರಿಯಾನ ಕಂಡುಹಿಡಿಯೋದು ಹೇಗೆ ಯೂಸಿಂಗ್ ಡಿಟರ್ಮಿನೆಂಟ್, ಈ ಬಗ್ಗೆ ಕೂಡ ನಾವು ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಮೈನರ್, ಕೋಫ್ಯಾಕ್ಟರ್ ಅಂಡ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಜೊತೆಗೆ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್, ಈ ಎಲ್ಲ ವಿಷಯಗಳ ಮೇಲೆ ನಾವು ಈ ಅಧ್ಯಾಯದ ಮೇಲೆ ಕಲಿತಿದ್ದೀವಿ. ನಾವು ಡಿಟರ್ಮಿನೆಂಟ್ಸ್ ಅನ್ನ ನಿತ್ಯ ಜೀವನದಲ್ಲಿ ಹೇಗೆ ಬಳಸ್ತಾ ಇದ್ದೀವಿ ಅನ್ನೋದನ್ನ ಹೇಳಬೇಕಾದ್ರೆ, ಈ ಹಂತದಲ್ಲಿ ಅದು ಕಷ್ಟಕರವಂತ ಅನಿಸಿದ್ರು ಕೂಡ ಯಾವ್ಯಾವ ಫೀಲ್ಡ್ನಲ್ಲಿ ಈ ಡಿಟರ್ಮಿನೆಂಟ್ಸ್ ಅನ್ನ ಬಳಸ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ಬೋದು. ಈಗ ಯಾವುದೇ ಒಂದು ಪ್ರಾಬ್ಲಮ್ನಲ್ಲಿ ನಮಗೆ ಒಂದು ಲಾಟ್ ಆಫ್ ವೇರಿಯೇಬಲ್ಸ್ ಇದ್ರೆ, ಅಂದ್ರೆ ಉದಾಹರಣೆಗೆ ನಾವೀಗ 2x plus 3y is equal to 7 and x plus 6y is equal to 8. ಸೊ ಈ ತರದ ಒಂದು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಇದ್ದಾಗ ನಾವು ಕಂಡುಹಿಡಿಯುತ್ತೀವಿ, ನಾವು x ಮತ್ತು y ಅನ್ನ ಕಂಡುಹಿಡಿತೀವಿ, x and y. ಇದು ಅನ್ನೌನ್ ಕ್ವಾಂಟಿಟೀಸ್, ಅವ್ಯಕ್ತ ಪದಗಳು ಅಂತ ಕರಿತೀವಿ. ಇದು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್. ಇದನ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ವಿ ಆರ್ ಯೂಸಿಂಗ್ ದ ಡಿಟರ್ಮಿನೆಂಟ್ಸ್. ನಾವು ಹಿಂದಿನ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಕಲ್ತಿದ್ದೀವಿ ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ. ಈಗ ಎಕ್ಸ್ ಅಂಡ್ ವೈ ಇದ್ದಾಗ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ತಿಳಿದುಕೊಂಡಿರತಕ್ಕಂಥ ಮೆಥಡ್ ಏನಿದೆ ಅದು ನಮಗೆ ಸುಲಭವಾಗುತ್ತೆ. ಆದರೆ ಇದೇ ಲೀನಿಯರ್ ಇಕ್ವೇಶನ್ಸ್ ನಮಗೆ 3 ವೇರಿಯೇಬಲ್ಸ್ ಅಲ್ಲಿ ಇದ್ರೆ, ಅಂದ್ರೆ 3 ಅನ್ನೌನ್ ಕ್ವಾಂಟಿಟೀಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದ್ರೆ, ಉದಾಹರಣೆಗೆ 2x plus 3y plus 6z is equal to 8, ಹಾಗೆ x plus y plus z equals 1. ಈ ರೀತಿಯಾಗಿ ಈಗ 2x plus 5y plus 6z equals 9. ಸೊ ಈ ರೀತಿಯಾದ 3 ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಇನ್ ಎಕ್ಸ್ ವೈ ಜೆಡ್ ಈ ರೀತಿಯಾಗಿದ್ದಾಗ ಎಕ್ಸ್ ಮತ್ತೆ ವೈ ಜೆಡ್ ಅನ್ನ ಕಂಡುಹಿಡಿಯುವುದು ಹೇಗೆ? ಆಗ ಸ್ವಲ್ಪ ನಮಗೆ ಇದು ಹಿಂದಿನ ಮೆಥಡ್ ಅನ್ನ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಡಿಟರ್ಮಿನೆಂಟ್ಸ್ ಅನ್ನ ನಾವು ಬಹಳ ಮುಖ್ಯವಾಗಿ ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ, ಹಾಗೆ ಯಾವುದೇ ಬಿಗ್ ಡಾಟಾ ಈ ತರ ಎಕ್ಸ್ ವೈ ಜೆಡ್ ಡಬ್ಲ್ಯೂ ಹಾಗೆ x1 x2 x3 ಎಕ್ಸೆಟ್ರಾ xn ವರೆಗೆ ಏನ ಡಾಟಾಸ್ಗಳಿದ್ರೆ, ಅಥವಾ ಡಾಟಾ ಅನಾಲಿಸಿಸ್ ನಲ್ಲಿ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಡಾಟಾ ಅನಾಲಿಸಿಸ್ ಅನ್ನುವಂಥ ವಿಭಾಗಗಳಲ್ಲಿ, ಬಿಸಿನೆಸ್ ಕ್ಯಾಲ್ಕುಲಸ್ ನಲ್ಲಿ ಮತ್ತು ಈ ಎಲ್ಲ ಬಹಳಷ್ಟು ಏನು ಪ್ರಾಕ್ಟಿಕಲ್ ಆಗಿ ನಾವು ಏನು ಯೂಸ್ ಮಾಡ್ತೀವಿ ಆ ವಿಜ್ಞಾನ ವಿಭಾಗದಲ್ಲಿ ನಾವು ಡಿಟರ್ಮಿನೆಂಟ್ಸ್ ಅನ್ನು ಬಳಸ್ತೀವಿ. ಎಲ್ರಿಗೂ ಕೂಡ ಈ ಡಿಟರ್ಮಿನೆಂಟ್ಸ್ ಬೇಕಾಗಿಲ್ಲ ಅಂದ್ರೂ ಕೂಡ, ಆದರೆ ಬಹಳಷ್ಟು ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ನಾವು ಡಿಟರ್ಮಿನೆಂಟ್ಸ್ ನ ಬಳಸ್ತೀವಿ. ಒಂದು ಸರಳವಾದ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ, ವೆನ್ ವಿ ಪರ್ಚೇಸ್ ಮೋರ್ ದೆನ್ 1 ಗೂಡ್ಸ್, ಈಗ ನಾವು ಆಪಲ್ ಅನ್ನ ಮತ್ತು ಆರೆಂಜ್ ಅನ್ನ ಪರ್ಚೇಸ್ ಮಾಡಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಈಗ 3 ಆಪಲ್ ಮತ್ತೆ 2 ಆರೆಂಜಿನ ಪ್ರೈಸ್ 25 ಆಗಿದೆ, 5 ಆಪಲ್ ಮತ್ತು 4 ಆರೆಂಜಿನ ಪ್ರೈಸ್ 45 ಆಗಿದೆ ಅಂತ ಅನ್ಕೊಂಡ್ರೆ, ಆಪಲ್ನ ಇಂಡಿವಿಜುವಲ್ ಪ್ರೈಸ್ ಎಷ್ಟು, ಆರೆಂಜಿನ ಇಂಡಿವಿಜುವಲ್ ಪ್ರೈಸ್ ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ನಾವು ಡಿಟರ್ಮಿನೆಂಟ್ಸ್ ಅನ್ನ ಬಳಸ್ತೀವಿ.
ಹಾಗಾದ್ರೆ ಡಿಟರ್ಮಿನೆಂಟ್ ಅಂದ್ರೆ ಏನು? We will define determinant as for every square matrix A is equal to Aij of order n. It is a n by n matrix. We can associate a number, real or complex. That is called determinant of the matrix A. ಅಂದ್ರೆ ಈಗ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಹೀಗೆ ತಗೊಂಡಾಗ ಎ ಬಿ ಸಿ ಡಿ ಹೀಗೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಎ ಅಂತ ತಗೊಂಡ್ರೆ ಫಾರ್ ದಿಸ್ ಮ್ಯಾಟ್ರಿಕ್ಸ್ we can associate a number like this and we shall denote determinant of A as written as determinant of A like this. Determinant of A equals, we will write in the vertical columns A, AB, AB, CD. ಇದನ್ನು ನಾವು ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದನ್ನು ನಾರ್ಮಲಿ ವಿ ವಿಲ್ ಎಕ್ಸ್ಪ್ಯಾಂಡ್ ದಿಸ್ ಆಸ್ by cross multiplying the numbers A into D minus B into C. A into D, B into C. ಇದನ್ನು ನಾವು ಡಿಟರ್ಮಿನೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಅಂತ ಕರಿತೀವಿ. ಹಾಗೆ ಬೇರೆ ಬೇರೆ ರೀತಿಯ ಇದು ಡಿಟರ್ಮಿನೆಂಟ್ ಆಫ್ ಆರ್ಡರ್ 2, ಹಾಗೆ ಡಿಟರ್ಮಿನೆಂಟ್ ಆಫ್ ಆರ್ಡರ್ 3, ಆರ್ಡರ್ 4 ಈ ರೀತಿಯಾದ ನಾವು ಡಿಟರ್ಮಿನೆಂಟ್ಸ್ಗಳಿದ್ರೆ ನಾವು ಅದನ್ನ ಒಂದು ವ್ಯಾಲ್ಯೂ ಆಗಿ ಬರಿತೀವಿ. ಆದರೆ ಎಕ್ಸ್ಪಾನ್ಷನ್ ಹೇಗೆ ಅಂತ ನಂತರದ ವಿಡಿಯೋಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ if A is equal to ABCD, then the determinant of A is represented as determinant of A is equal to determinant of ABCD. ಇದನ್ನು ನಾವು ಬರೆಯೋದು ಹೀಗೆ, ಅಂದರೆ determinant of A is also written as determinant of A. Symbolically we shall express determinant of A by using the vertical columns, vertical lines. ಆಕ್ಚುಲಿ ನಾವು ಇಲ್ಲಿ ಎರಡು ವ್ಯತ್ಯಾಸವನ್ನು ನೋಡಬೇಕು. ಮ್ಯಾಟ್ರಿಕ್ಸ್ ಅನ್ನು ನಾವು ಬ್ರಾಕೆಟ್ಸ್ ಅಲ್ಲಿ, ಕ್ಲೋಸ್ಡ್ ಬ್ರಾಕೆಟ್ಸ್ ಅಲ್ಲಿ ಬರೀತೀವಿ, ಅಥವಾ ಬಾಕ್ಸ್ ಬ್ರಾಕೆಟ್ಸ್ ಅಲ್ಲಿ ಎ ಬಿ ಸಿ ಡಿ ಅಥವಾ ಹೀಗೆ ಈ ರೀತಿಯಲ್ಲಿ ಎ ಬಿ ಸಿ ಡಿ ಈ ರೀತಿಯಲ್ಲಿ ನಾವು ಬರೀತೀವಿ ಮ್ಯಾಟ್ರಿಕ್ಸ್ ಅನ್ನ. ಅದೇ ಡಿಟರ್ಮಿನೆಂಟ್ ಅನ್ನ ವಿ ಆರ್ ರೈಟಿಂಗ್, ಇದು ಎ ಅಂತ ಅಂದ್ರೆ we are writing determinant of A as using the vertical lines and A, B, C, D ಈ ರೀತಿಯಾಗಿ ಬರೀತೀವಿ. And this is expanded as like this, A into D, cross multiplying A into D and cross multiplying B into C minus BC. ಇದನ್ನು ನಾವು determinant of the square matrix of order 2 ಅಂತ ಹೇಳ್ತೀವಿ. ಇಲ್ಲಿ ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೂಡ ಒಂದು ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ಟು ಎವರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಅಸೋಸಿಯೇಟ್ ಎ ರಿಯಲ್ ನಂಬರ್. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ determinant is a real number or it is represented by a real number. Determinant is a real number or it is represented by a real number. ಹಾಗಾಗಿ ನಾವು ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು, ಫಾರ್ ಎವರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಎವರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೂ ಕೂಡ ಒಂದು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತೆ, ಒಂದು ರಿಯಲ್ ನಂಬರ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ವಿ ವಿಲ್ ಡಿಫೈನ್ ದ determinant is a function from the set of all square matrices to a real number. ಇಲ್ಲಿ ನಾವು ಡಿಟರ್ಮಿನೆಂಟ್ ಆಫ್ ಆರ್ಡರ್ 2 ಮಾತ್ರ ಎಕ್ಸ್ಪ್ರೆಸ್ ಮಾಡಿದ್ವಿ, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಆಸ್ ಎ ಡಿ ಮೈನಸ್ ಬಿ ಸಿ ಅಂತ. ಹಾಗೆ ಡಿಟರ್ಮಿನೆಂಟ್ ಆಫ್ ಆರ್ಡರ್ 3ಗೆ ಕೂಡ ಎಕ್ಸ್ಪಾನ್ಷನ್ ಇದೆ, ಅದು ಮುಂದಿನ ಹಂತದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ
ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಮ್ಯಾಟ್ರಿಕ್ಸ್ ಅನ್ನ ನಾವು ಈ ರೀತಿಯಾಗಿ ಸಿಂಪಲ್ ಬ್ರಾಕೆಟ್ ಅಲ್ಲಿ ಬಾಕ್ಸ್ ಬ್ರಾಕೆಟ್ ಅಲ್ಲಿ ಬರೀತೀವಿ. ಡಿಟರ್ಮಿನೆಂಟ್ ಅನ್ನ ನಾವು ವರ್ಟಿಕಲ್ ಲೈನ್ಸ್ ಅಲ್ಲಿ ಕ್ಲೋಸ್ ಮಾಡಿ ಬರೀತೀವಿ. ಅಂಡ್ ದಿಸ್ ಎಲಿಮೆಂಟ್ಸ್ ಮೇ ಬಿ ರಿಯಲ್ ನಂಬರ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ಈಗ ಎ ಈಸ್ ಎ ಮ್ಯಾಟ್ರಿಕ್ಸ್ ಆದಾಗ ಎ ಬಿ ಸಿ ಡಿ ಹೀಗಾದಾಗ ಡಿಟರ್ಮಿನೆಂಟ್ ಆಫ್ ಎ ನಾವು ರೆಪ್ರೆಸೆಂಟ್ ಮಾಡೋದು ಹೀಗೆ, ಎರಡು ಕಾಲಮ್ಸ್ ವರ್ಟಿಕಲ್ ಲೈನ್ಸ್ ಅಲ್ಲಿ ನಾವು ಬರೆದು ವಿ ಶಾಲ್ ಎಕ್ಸ್ಪ್ರೆಸ್ ದ ಎಲಿಮೆಂಟ್ಸ್ ಇನ್ ದ ವರ್ಟಿಕಲ್ ಲೈನ್ಸ್ ಎ ಬಿ ಸಿ ಡಿ. ಇದನ್ನು ನಾವು ಹೀಗೂ ನಾವು ಬರೀಬಹುದು, ಡಿಟರ್ಮಿನೆಂಟ್ ಆಫ್ ಎ ಸಿಂಬಾಲಿಕಲಿ ಆರ್ ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಈಗ ಡಿಟರ್ಮಿನೆಂಟ್ ಆಫ್ ಎ ಅನ್ನುವಂಥ ಈ ಸಿಂಬಲ್ಲು ಇಟ್ ಈಸ್ ಲುಕ್ ಲೈಕ್ ಮಾಡ್ಯುಲಸ್ ಅಂತ ಇದೆ. ಮಾಡ್ಯುಲಸ್ ಅನ್ನೋದನ್ನ ನಾವು ಪ್ರಥಮ PUC ಲಿ ಕಲ್ತಿದ್ದೀವಿ. ಮಾಡ್ಯುಲಸ್ ರೆಪ್ರೆಸೆಂಟ್ ಮಾಡೋ ವಿಧಾನ ಹೀಗೆ, ಮಾಡ್ಯುಲಸ್ ಆಫ್ ಎಕ್ಸ್ ಅಂತ. ಇಲ್ಲಿ ಡೋಂಟ್ ಪ್ರನೌನ್ಸ್ ದಿ ಡಿಟರ್ಮಿನೆಂಟ್ ಆಫ್ ಎ ಆಸ್ ಮಾಡ್ಯುಲಸ್ ಆಫ್ ಎ ಬಿಕಾಸ್ ದಿಸ್ ಡಿಟರ್ಮಿನೆಂಟ್ ಈಸ್ ಎ ರಿಯಲ್ ನಂಬರ್. ಇದು ಇಲ್ಲಿ ಈಗೇನಿದೆ ಇದು ಮ್ಯಾಟ್ರಿಕ್ಸ್ ಅಂತ ಆದ್ರೆ ದಿಸ್ ಇಸ್ ಕಾಲ್ಡ್ ಡಿಟರ್ಮಿನೆಂಟ್. ಇದು ಒಂದು ರಿಯಲ್ ನಂಬರ್, ದಿಸ್ ಇಸ್ ಕಾಲ್ಡ್ ಡಿಟರ್ಮಿನೆಂಟ್. ಈ ಡಿಟರ್ಮಿನೆಂಟ್ ಯಾವುದೇ ವ್ಯಾಲ್ಯೂ ಕೂಡ ಬೇಕಾದ್ರೆ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಇಲ್ಲಿ ಎಕ್ಸ್ ಅಂದ್ರೆ ಇದು ಮ್ಯಾಟ್ರಿಕ್ಸ್ ಅಲ್ಲ, ಇದು ಒಂದು ನಂಬರ್. ಯಾವುದೇ ಒಂದು ನಂಬರ್ನ ತೆಗೆದುಕೊಂಡಾಗ ಅದಕ್ಕೆ ನಾವು ವರ್ಟಿಕಲ್ ಲೈನ್ಸ್ ಬರೆದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಆಗುತ್ತೆ. ಇಲ್ಲಿ ನಾವು ತೆಗೆದುಕೊಂಡಿರೋದು ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್, ಇದು ನಂಬರ್ ಅಲ್ಲ. ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್, ದಿಸ್ ಮ್ಯಾಟ್ರಿಕ್ಸ್ ಈಸ್ ನಾಟ್ ಎ ನಂಬರ್. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ನಂಬರ್ ಅಂತ ಬಂದಾಗ ಅದನ್ನ ವಿ ಶಾಲ್ ಪ್ರನೌನ್ಸ್ ಇಟ್ ಆಸ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅದೇ ಮ್ಯಾಟ್ರಿಕ್ಸ್ ಅಂತ ಬಂದಾಗ ವಿ ಆರ್ ಪ್ರನೌನ್ಸಿಂಗ್ ಇಟ್ ಆಸ್ ಡಿಟರ್ಮಿನೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ is read as determinant of A and not modulus of A. First point, it should be noted. And another point we must note, only square matrices have determinants. ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಸಸ್ ಮಾತ್ರ ಡಿಟರ್ಮಿನೆಂಟ್ಸ್ ಇರುತ್ತೆ. ಬೇರೆ ಯಾವುದೇ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಲಿ ಅಥವಾ ಕಾಲಮ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್ do not have the value and it doesn't have a determinant value. Now, how we got the word determinant? Now consider the system of linear equation, that is a1x plus b1y equals c1 and a2x plus b2y equals c2. These are the simultaneous linear equations. In x and y. ಕನ್ನಡದಲ್ಲಿ ಇದಕ್ಕೆ ನಾವು ಏಕಕಾಲಿಕ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಇದನ್ನ this can be represented in the matrix form. This can be written in matrix form. ಹೇಗೆ? Let us take the coefficients of x and y here. a1 coefficient of first equation ಅನ್ನ x ನ coefficient a1, y ನ coefficient b1 and the second equation ಅಲ್ಲಿ a2 is the coefficient of x and b2 is the coefficient of y. I will write in the matrix form like this. Now I shall multiply this matrix by the unknown x and y as a column matrix. That is equal to
as a column matrix C1 and C2. So this is the matrix form of the above equations. This is the matrix form. ಈಗ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ, when you multiply this matrix, first matrix with this matrix, we will write a1x plus a1x plus b1y equals c1. Equating the corresponding elements by equality of matrices, we can get the same equation like this. ಈಗ ಈ ಎರಡು ಈಕ್ವೇಷನ್ಸ್ಗಳ ಸೊಲ್ಯೂಷನ್ಸ್ ಹೇಗೆ, ಎಕ್ಸ್ ಅಂಡ್ ವೈ ಹೇಗೆ ಬರುತ್ತೆ ಅಂದ್ರೆ, if a1 by a2 equals b1 by b2 equals c1 by c2 ಆಗಿದ್ರೆ, ಅಂದ್ರೆ ಈಗ ಈ ಕೋಎಫಿಷಿಯಂಟ್ಸ್ x, coefficient of x here a2, here is a1 in the first equation, b1, b2 coefficients of y in the first and second equation, and constant term c1, c2. If they are proportional, then the equations have infinitely many solutions or zero, infinitely many solutions. ಅಥವಾ they may have x, y, z, they may be equal to 0 or 0. ಅದೇ ಈಗ ಇಲ್ಲಿ suppose if a1 by a2 is not equal to b1 by b2, then equations have distinct solution. ಅಂದ್ರೆ different solutions, they are unique and unique. ಅಂದ್ರೆ ಒಂದೇ x ಗೆ ಒಂದೇ ವ್ಯಾಲ್ಯೂ ಇರುತ್ತೆ, y ಗೆ ಒಂದೇ ವ್ಯಾಲ್ಯೂ ಬರುತ್ತೆ. ಈಗ ನಾವು ಈ a1 by a2 ನಾಟ್ ಈಕ್ವಲ್ ಟು b1 by b2 ಅನ್ನ ಹೀಗೆ ಬರಿಬಹುದು, using cross multiplying a1 into b2 minus a2 into b1. See, when you write a1 by a2 is equal to b1 by b2, so we will write cross multiplying a1 into b2 is equal to a2 into b1. So then we will write a1 into b2 minus a2 into b1 equals 0. But what we have taken here, this is not equal to. ಹಾಗಾಗಿ a1 into b2 minus a2 into b1 is not equal to 0. See, this is what we have. When you take the matrix, this a1 b1 and a2 b2, and this expression is the expansion of the determinant of a1 b1 and a2 b2. If this expansion a1 b2 minus a2 b1 is not equal to 0, then the system of equation has unique solution. Okay. ಹಾಗೆ ಇಲ್ಲಿ suppose ಈಗ if a1 by b1 is equal to a2 by b2 is not equal to c1 by c2. ಅಂದ್ರೆ ಇವೆರಡೂ ಪ್ರಪೋರ್ಷನಲ್ ಆಗಿ but they are not equal to c1 by c2, then we have ಅಂದ್ರೆ ಪ್ರಪೋರ್ಷನಾಲಿಟಿ ಈಕ್ವಲ್ ಆಗದೆ ಇದ್ದಾಗ, then we have no solution for the equation. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ಕಾನ್ಸೆಪ್ಟ್, if a1 by a2 not equal to b1 by b2, then the system of equation has unique solution. ಹಾಗಾಗಿ ನಾವು ಈ ರೀತಿಯಾಗಿ ಕನ್ಕ್ಲೂಡ್ ಮಾಡಬಹುದು, if the system of equation represented above, the system of equation has unique solution or distinct solution if a1 by a2 not equal to b1 by b2, or a1 into b2 minus a2 into b1 is not equal to 0, and that is what we call the determinant of the matrix. Determinant of the matrix, suppose this matrix has a1 b1 a2 b2 ಅಂತ ತಗೊಂಡ್ರೆ, now determinant of a is not equal to 0. So this is
this expression is the expansion of the determinant of the matrix A. ಈಗ determinant of order 1 and 2, determinant of the matrix of order 1 ಅಂದ್ರೆ ಏನು? ಈಗ ಯಾವುದೇ ಒಂದು ಮ್ಯಾಟ್ರಿಕ್ಸ್ let A is equal to A is a matrix, ಒಂದು ಎಲಿಮೆಂಟ್ A ಅನ್ನುವಂಥ ಎಲಿಮೆಂಟ್ ಇದೆ ಅಂತ ಅನ್ಕೊಂಡ್ರೆ this is a matrix of order 1 by 1. This is the matrix of order 1. Then we define determinant of the matrix A as determinant of A equals just a number A. ಈಗ ಒಂದು ಮ್ಯಾಟ್ರಿಕ್ಸ್ A equals the matrix containing only one element 5, then determinant of A is just 5. Suppose if the matrix contains a number x, then determinant of B as just x. It is a real number. ಇದು ನಾವು determinant of the matrix of order 1 ಅನ್ನು ಎಕ್ಸ್ಪ್ರೆಸ್ ಮಾಡುವಂಥ ವಿಧಾನ. ಹಾಗೆ ಈಗ determinant of the order 2, matrix of order 2 ಅದರ ಬಗ್ಗೆ ನೋಡೋಣ. determinant of matrix of order 2 ಇಲ್ಲಿ ಈಗ ನಾವು ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನು ತಗೊಂಡ್ರೆ let A is equal to the matrix containing the elements A11, A12, A21, A22. Then we define the determinant of A, or symbolically DET A, determinant of A. ಇದನ್ನ ಹೀಗೂ ನಾವು ಡಿನೋಟ್ ಮಾಡ್ತೀವಿ ಡೆಲ್ಟಾ. It is equal to, this is another notation for determinant delta, as by vertical columns A11, A12, A21, A22. We will expand this determinant like this, cross multiplying, that is equal to A11 into A22 minus now A21 minus A21 into A12. This is the expansion of the determinant of the matrix of order 2. ಇದು ನಾವು ಡಿಟರ್ಮಿನೆಂಟ್ ಆಫ್ ಆರ್ಡರ್ 2 ಬಗ್ಗೆ ಹೇಳ್ತಾ ಇದ್ದೀವಿ. ಇಲ್ಲಿ ಈ ಎಕ್ಸ್ಪ್ರೆಷನ್ ನಾವು ಹಿಂದಿನ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ವಿ. ದಿಸ್ ಎಕ್ಸ್ಪ್ರೆಷನ್ ಈಸ್ ನಾಟ್ ಈಕ್ವಲ್ ಟು 0 ಆದರೆ ದ ಸಿಸ್ಟಮ್ ಆಫ್ ಇಕ್ವೇಶನ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್ ಅಂತ. ಸೊ ಈ ಎಕ್ಸ್ಪ್ರೆಷನ್ ಈಗ ನಮಗೆ ಮುಖ್ಯವಾಗಿರೋದು. ಇಲ್ಲಿ ನಾವೀಗ ಯಾವ ಸಿಸ್ಟಮ್ ಆಫ್ ಇಕ್ವೇಶನ್ ಯುನಿಕ್ ಸೊಲ್ಯೂಷನ್ಸ್ ಇರುತ್ತೋ ಅಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ಈ ಚಾಪ್ಟರ್ನಲ್ಲಿ ತೆಗೆದುಕೊಳ್ತೇವೆ. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಈಗ ಸಪೋಸ್ ಎ ಈಸ್ ಎ ಮ್ಯಾಟ್ರಿಕ್ಸ್, ಎ ಅನ್ನುವಂಥ ಮ್ಯಾಟ್ರಿಕ್ಸ್ ಇದೆ. ಕನ್ಸಿಡರ್ ದಿ ಎಕ್ಸಾಂಪಲ್. ಎ ಅನ್ನುವಂಥ ಮ್ಯಾಟ್ರಿಕ್ಸ್ 2, 4, -5, -2. Now if A equals this matrix, find determinant of A. ಇದು 2 by 2 matrix of order 2. Now if we expand this using the notation, this expression, ನಾವೇನು ಮಾಡಬೇಕೀಗ, determinant of 2, 4, -5, -2. We will expand this cross multiplying 2 into -2, 2 into -2 minus, and this is -5 into 4, -5 into 4, and we will express this -2 into -2 is -4, and minus into minus plus 20, and that we can write
is plus 16. ಈಗ ಇನ್ನೂ ಕೆಲವು ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ಫೈಂಡ್ ಎಕ್ಸ್ ಇಫ್ ಡಿಟರ್ಮಿನೆಂಟ್ ಆಫ್ 2, 4, 5, 1 equals determinant of 2x, 4, 6x. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ, ಈಗ expanding this 2 into 1, 2 into 1 minus 5 into 4 equals, this is 2x into x is 2x square minus 6 into 4 is minus 24, and this is minus 2 minus 20 equals 2x square minus 24. 2 minus 20 is minus 18 equals 2x square minus 24. And now rewriting this, 2x square minus 24 equals minus 18. And now we will write 2x square equals minus 24, we can do the right hand side, minus 18 plus 24. And this is equal to plus 6. And now 2x square equals 6. Now we can write this x square equals 6 by 2. 6 by 2 is 3. So this gives x square equals plus or minus root 3. So x is, because x square equals 3, then x is plus or minus root 3. ಹಾಗೆ ಇನ್ನೊಂದು ಉದಾಹರಣೆ, if evaluate determinant of cos theta minus sin theta, sin theta cos theta. ಇದನ್ನ ನಾವು ಡೆಫಿನೇಷನ್ ಅನ್ನ ಪ್ರಕಾರ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ cos theta into cos theta is cos square theta minus sin theta into minus sin theta, ಇಲ್ಲಿ minus sin theta ಇದೆ, minus sin theta. So this is equal to cos square theta minus into minus plus sin theta, sin square theta, because this is minus into minus will become plus, sin theta will become sin square theta. So cos square theta plus sin square theta, this is the well-known formula in trigonometry. So that is equal to 1. So this is the value of this determinant. Now evaluate x square minus x plus 1, x minus 1, x plus 1, x plus 1. We can rewrite this as expansion like this, x square minus x plus 1 into x plus 1 minus, so taking these terms, minus x plus 1 into x minus 1. ಈಗ ನಾವು ಇಲ್ಲಿ ಈ ಪ್ರಾಬ್ಲಮ್ ಅನ್ನು ನಾವು ತೆಗೆದುಕೊಂಡಾಗ, ಈಗ ಈ ಟರ್ಮ್ ಏನಿದೆ ಇದು ಇನ್ ದ ಫಾರ್ಮ್ ಆಫ್ a plus b into a minus b ನಲ್ಲಿ ಇದೆ. ಸೊ ಹಾಗಾಗಿ ನಾವು ಇದನ್ನು ಹೀಗೆ ಬರೀಬಹುದು, a square minus b square, ದಿಸ್ ಕ್ಯಾನ್ ಬಿ ರಿಟನ್ ಆಸ್ x square minus 1 minus ಆಫ್. ಹಾಗಾದರೆ ಈ ಟರ್ಮ್ ಏನಾಗುತ್ತೆ? ಸೊ ದಿಸ್ is actually this is equal to, we are getting this is x cube plus 1, because we have a cube plus b cube is a plus b into a square minus ab plus b square. Then x cube plus 1 will become, that is x plus 1 into x square minus ab is x into 1 minus x plus 1 square will become 1. So this is exactly x cube plus 1. ಇದನ್ನ ನಾವು ಯೂಶುವಲ್ ಆಗಿ ಮಲ್ಟಿಪ್ಲೈ ಮಾಡಿ ಕೂಡ ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸೊ ಈಗ ನಾವು ಇದನ್ನು ನಾನು ಹೀಗೆ ಬರಿತಾ ಇದ್ದೀನಿ, x cube plus 1, x cube plus 1, ಇದು ಮೈನಸ್ ಇರೋದ್ರಿಂದ ಟೇಕಿಂಗ್ ಮೈನಸ್ ಇನ್ಸೈಡ್, minus x square and minus into minus will become plus, plus 1. So this will become x cube minus x square and plus 1 will become plus 2. This is the value of the determinant. ಈಗ ಈ ಉದಾಹರಣೆ, if a equals matrix 1 2 4 2, find determinant of 2a.
ಇಲ್ಲಿ ನಮಗೆ 2a ಅನ್ನ ಡಿಟರ್ಮಿನೆಂಟ್ ಆಫ್ 2a ಕಂಡುಹಿಡಿಬೇಕು. ಹೌ ವಿ ಗೆಟ್ 2a? ದಟ್ ಈಸ್ this is a scalar multiplication of the matrix A by 2. ಅಂದರೆ multiplying all the elements by a scalar 2. ಸೊ ಈಗ ನಾವು ಎಲ್ಲ ಎಲಿಮೆಂಟ್ಸ್ ಅನ್ನು 2 ಇಂದ ಮಲ್ಟಿಪ್ಲೈ ಮಾಡಿದಾಗ 2, 4, 8, 4. Now what we require? We require determinant of 2a. So this you can write determinant of 2, 4, 8, 4. And that is equal to 2 into 4, that is we can write 2 into 4 as 8 minus 32, and that you can write minus 24. ಹಾಗೆ ಇನ್ನೊಂದು ಉದಾಹರಣೆ, ಈಗ if determinant of 3x x1 equals 3241, then find the value of x. ಈ ಪ್ರಶ್ನೆಯನ್ನ ಮಾರ್ಚ್ 2015 ಅಲ್ಲಿ, ಜೂನ್ 2017 ಅಲ್ಲಿ 1 ಮಾರ್ಕ್ ನಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನ ನಾವು ಡೆಫಿನೇಷನ್ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಆರೋ ಮಾರ್ಕ್ಸ್ ಅನ್ನು ನಾವು ಬಳಸಿಕೊಂಡು ಈಗ 3 into 1 is 3. So 3 into 1 is 3 minus x into x is x square equals 3 into 1 is 3 minus 4 into 2 is 8. And this you can write. So 3 minus x square and 3 minus 8 minus 5. And that you can write. This is taking 3 to this side. So minus x square equals minus 5 minus 3. So minus x square equals minus 8. So we can write, therefore x square equals plus 8, removing the minus sign. So x square equals 8, then x equals plus or minus root 8. So the root 8 will be plus or minus root 2. ಹಾಗೆ ಈ ಉದಾಹರಣೆ, if A is a matrix 1, 2, 4, 2, then show that determinant of 2A equals 4 into determinant of A. ಈಗ ನಾವಿಲ್ಲಿ determinant of 2A ಕೇಳಿರೋದ್ರಿಂದ 2A ನ ಫೈಂಡ್ ಔಟ್ ಮಾಡೋಣ. 2A is equal to multiplying all the elements by 2, 2, 4, and this is 8, 4. And we have determinant of 2A, that is equal to, that is determinant of 2, 4, 8, 4, and that is 2 into 4 is 8 minus 32, that is equal to minus 24. ಇಲ್ಲಿ ಈಗ ನಾವು ಇದನ್ನ determinant of 2A equals 4 into determinant of A ಅಂತ ತೋರಿಸಬೇಕು. ಈಗ ನಾವು determinant of A ಅನ್ನು ಕಂಡುಹಿಡಿಯೋಣ. ಈಗ A is a matrix, this one. Now we are finding determinant of A. So determinant of A is 1, 2, 4, 2, and that is 1 into 2, 2 minus 8, and that is equal to minus 6. So now this minus 24 can be written as, so 4 into minus 6, and this minus 6 will be 4 into determinant of A. So we have shown determinant of 2A is equal to 4 into determinant of A. So ಹೀಗೆ ನಾವು ಈಗ determinant of order 2 ನಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಬ್ಲಮ್ಸ್ ಗಳನ್ನ ತೆಗೆದುಕೊಂಡು determinant of matrix of order 2 ಅನ್ನು ನಾವು ಕಂಡುಕೊಂಡಿದ್ದೀವಿ. ಈಗ determinant of order 3 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.